ಬಂದು ಹೇಳ್ಬೇಕು ಸರ್. ಅಲ್ಲ ಕಟ್ಟಿ ಕ್ಲಿಯರ್ ಮಾಡ್ತೀನಿ ಅಂತ ಅಂದವಳು ಪತ್ತಿಲ್ಲ ನೋಡು. ಇದೆ ಸರ್ ಅವ್ರ ಮನೆ ಕರ್ತ್ ಕೇಳ್ರಿ. ಅವಳಿಂದ ಸರ್ ನಾವು ಏನು ಬೇಕಾಗೈತಿ. ಇವಳು ಎಲ್ಲೆಲ್ಲಿ ಹೋಗಿ ಎಡಗಡೆ ಮಗ್ಳ ಗೆದ್ದು ಸಂಘಕ್ಕೆ ಸೇರಿಸ್ಕೊಂಡು ಏನು. ಅಯ್ಯೋ ದೇವ್ರಿ, ಹೇಳತ್ಲಾಗೆ ವಾರ ಬಂದು ಇವಳು ಕೇಳ್ಬೇಕಂದ್ರೆ ಏನೋ ನಾವು ಏನೋ ಸಾಲ ತಗೊಂಡಿದ್ದೀವಮ್ಮಂಗೆ. ಇವಳ್ದೊಳ್ಳೆ ಪದ್ಧತಿ ಆಯ್ತು ಸರ್. ಕೇಳ್ರಿ ಸರ್ ನೀವೇನೆ ಕಟ್ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದಳು, ಕ್ಲಿಯರ್ ಮಾಡಬೇಕಾಗಿತ್ತು. ಇದೇನಮ್ಮ ಅವ್ರ ಮನೆ? ಏನಮ್ಮ ಲತಮ್ಮ ಅವ್ರೆ? ಅದೇ ಸರ್, ಅದೇನೇ ಅವಳ ಮನೆ. ಲತಮ್ಮ ಬಾರೇ, ಸಾರ್ ಬಂದವ್ರೆ. ಓ ಇಲ್ಲ ಇದ್ನಿ ಸಾರಿ. ಯಾವ ಸಾರಮ್ಮ? ಯಾವ ಸಾರು? ಬಸ್ಸಾರ, ಮಸ್ಕಾಯ, ಅರ್ಧಾಂಬ್ರನ, ಕೋಳಿ ಸಾರ? ಯಾವ ಸಾರಮ್ಮ ಇವರು? ಬಾರಿ ಯಾತಕ ಅಂಕ್ಲು ಮಾತಾಡ್ತೀಯ? ಸಂಘದವ್ರು ಸಾರ್ ಬಂದವ್ರಿ. ಸಂಘದ ದುಡ್ಡ ಎಲ್ಲ ಕಟ್ಟಿ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಲ್ಲ, ಕಟ್ ಕ್ಲಿಯರ್ ಮಾಡೇ ಇಲ್ಲ ನೋಡು. ಬಂದವ್ರು ಸಾರು ಹುಡಿಕೊಂಡು ಅದೇನು ಹೇಳ್ತೀಯ ಹೇಳು. ಸಾರು ಕಾಯ್ಬೇಕಲ್ಲೇ, ನಿನ್ನಾಗ್ಲೆಲ್ಲ ಹೇಳ್ಬೇಕು. ಹೇಳತ್ತ ಹೋದ್ವಾರ ನಮ್ಮ ಕೈಗೆ ಕೊಟ್ಟೆ, ನಾವೇ ಕಟ್ಕೊಂಡಿವಿ. ಆಗ್ಲೆಲ್ಲ ಕಟ್ಟಕ್ಕಾಗಲ್ಲಮ್ಮ, ನೀನು ಬಂದು ಕಟ್ಟಬೇಕು, ಇಲ್ಲಾಂದ್ರೆ ಕ್ಲಿಯರ್ ಮಾಡು. ಸಾರೇ ಬಂದವ್ರು ನೋಡು, ಸಾರ್ ಹತ್ರ ಮಾತಾಡು. ಅಲ್ಲ ಏನ್ರಮ್ಮ ನಿಮಗೆ ಗೊತ್ತಾಗಲ್ವಾ? ಸಂಘಕ್ಕೆ ಬರಬೇಕು ಅಂತ ಗೊತ್ತಾಗಲ್ವೇನಮ್ಮ ನಿಮಗೆ? ಕಟ್ ಕ್ಲಿಯರ್ ಮಾಡೋದಾದ್ರೆ ನೀವು ನಮ್ಮ ಆಫೀಸ್ಗೆ ಹೋಗ್ಬಿಟ್ಟು ಕಟ್ಟಿ ಕ್ಲಿಯರ್ ಮಾಡಿ. ನೀವು ಯಾವನೂ ಹೇಳಂಗೆ ಇಲ್ಲ, ಬರೀ ವಾರ ನಿಮ್ದು ಇದೇ ರಗಳೆ ಆಗ್ಬಿಟ್ಟೈತಾ? ಏನಮ್ಮ ನಿಮ್ಮದು? ತೊಗೋಬೇಕಾದ್ರೆ ಮಾತ್ರ ತೊಗೊಬಿಡ್ತೀರಾ? ಅಯ್ಯೋ ಏನಂತ ಹೇಳಿದ್ರಿ ನೀವು ತಗೋಬೇಕಾದ್ರೆ? ವಾರ ಬರಬೇಕು ಅಂತ ನಾವು ಏನಂತ ಹೇಳ್ಕೊಟ್ಟಿದ್ವಿ ಹೇಳಮ್ಮ. ವಾರ ಬರಬೇಕು, ಇಂಥ ಟೈಮಿಂಗ್ ಬರಬೇಕು, ಇಂಥ ವಾರ ಕಟ್ಟಬೇಕು ಅಂತ ತಾನೇ ನಾವು ಹೇಳಿದ್ದು. ಹೇಳ್ತೀರಾ ನೀವೇನು? ನಮಗೆ ಬರೋಕ್ಕಾಗಲ್ಲ. ಒಳ್ಳೆ ಅಡುಗೆ ಮಾಡೋ ಹೊತ್ನಾಗ ಸಂಘ ತಕ್ಕ ಬರ್ರಿ ಅಂತ ಹೇಳ್ತೀರಿ. ಹೆಂಗಸ್ರನ್ನ ಮನೆಯಾಗೆ ಗಂಡಸ್ರು ಬೈತಾರೆ. ಹುಡುಗರು ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ. ಅವಾಗ ಒಳ್ಳೆ ಅಡುಗೆ ಮಾಡೋ ಹೊತ್ನಾಗ ಸಂಘ ತಕ್ಕ ಬರ್ರಿ ಅಂತೀರಾ? ಇಲ್ಲಡಮ್ಮ, ನಾವು ಟೈಮಿಂಗ್ಸ್ ನಿಮಗೆ ಮುಂಚೆಲೇ ಹೇಳಿದ್ದೆ. ನಿನಗೆ ಅಡ್ಜಸ್ಟ್ ಆಗಿಲ್ವಾ? ನೀನು ಎತ್ಕೊಂಬಕ್ಕೆ ಹೋಗ್ಬಾರ್ದು, ಸಂಘದಾಗ ದುಡ್ಡು ತಗೊಂಬಕ್ಕೆ ಹೋಗ್ಬಾರ್ದು. ಅಲ್ಲ ಸಾರು ಅಂತ ಎಲ್ಲ ಹೆದರಿಕೆ ಅಂತಾರೆ. ಇವಳು ನೋಡಿ ಹೆಂಗೆ ಮಾತಾಡ್ತಾಳೆ ಸಾರ್ತಾಗಿ. ಅಲ್ಲ ಸಾರ್ ಏನಂತ ಹೇಳಿದ್ರೆ ಹೇಳು ಅವತ್ತು? ನಾವು ಸಾರ್ತಾಗ ಎಂದೆಂದು ಎದ್ರಿ ಮಾತಾಡಿಲ್ಲ. ನಾವು ಈ ವರ್ಷ ಸಂಘದಾಗೆ ದುಡ್ಡು ತಕ್ಕಂತಿ ಕೇಳು ನಮ್ಮ ಸಾರ್ನ ನಾವು ಹೆಂಗೆ ಎಷ್ಟು ಅಚ್ಚುಕಟ್ಟ ಕಟ್ತೀವಿ ಅಂತ ಹೇಳಿ ಇವಳೊಳ್ಳೆ ಸೇರಿಸ್ಕೊಂಡಂಗಾತು. ನಾನ್ಯಾಕೆ ಹೆದರಿಕೆ ಮನ? ಸಾರು ಅಂತ ಹೇಳಿದ್ರೆ ಅವ್ರಿಗೆ ಹೆದರಿಕೆ ಬೇಕೇನು? ನಾನು ಸಾರ್ಗೂ ಪರ್ಗೂ ಹೆದರಿಕೆ ಮಲ್ ಬಿಡು. ಸಾರಾದ್ರೆ ಅವರು ನಿಮಗೆ ಸಾರು, ನನಗೇನು ಸಾರಲ್ಲ ಅವರು. ನನಗೇನು ಸಾರಲ್ಲ ಕಣಮ್ಮ ಅವರು, ನನಗೇನು ಸಾರಲ್ಲ. ಬಂದು ಕಟ್ಟಿಸ್ಕೊಂಡು ಹೋಗ್ಲಿ. ನಾವೀಗ ಬಡ್ಡಿ ದುಡ್ಡು ಎಲ್ಲ ಕಟ್ತೀವಿ, ಬಡ್ಡಿ ಕೊಡ್ತೀವಿ. ಏನು ಅವರೇ ನೀವು ನಮಗೆ ಪುಕ್ಸಟ್ಟೆ ಕೊಡಲ್ಲ ಸಂಘದಾಗಿ. ಬಡ್ಡಿನೂ ಕಟ್ಟಿಸ್ಕೊಂಡೇನೆ ಅವ್ರು ಕೊಡೋದು. ಮಂತಕ್ಕೆ ಬಂದು ಕಟ್ಟಿಸ್ಕೊಂಡು ಹೋಗ್ಲಿ. ಏನು ಅವ್ರ ಮುಂದ್ಕೊಂಡು ನಾವು ಕಟ್ಟೋದು ಅವ್ರನ್ನ? ನಂಗೇನೆ ಈಗ ಬರ್ತಾರೆ ಅಂತ ಕಾಂತ್ಕೊಂಡು ಕುಕ್ಕಬೇಕು. ಹೊಸಾರು ಸ್ಯಾಪೆ ಹಾಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಸಾರು ಬರ್ತಾರೆ ಅಂತ ಸ್ಯಾಪೆ ಹಾಸ್ಕೊಂಡು ಕುಕ್ಕಬೇಕು ಹೇಳತ್ತೆ. ನಮ್ಮ ದುಡ್ಡು ನಾವು ಕಟ್ಟೋಕ್ಕೆ ಅವ್ರನ್ನೂ ಕಾಯ್ಬೇಕು ನಾವು. ಅವ್ರಿಗೊಂದು ಬೆಲೆ ಗೌರವ ಐತೆ. ಅವ್ರೊಂದು ಕೆಲಸದಾಗ ಇದ್ದಾರೆ ಅಂದಮೇಲೆ ಅವ್ರಿಗೆ ನಾವು ಗೌರವ ಕೊಡಬೇಕು. ಇನ್ನೇನು ಹಿಂಗೆ ಮಾತಾಡ್ತಿಯಲ್ಲ ತಮ್ಮ? ತಾಬೇಕಾರೆ ಹಂಗೆ ನನಗೆ ಪಜಿತಿ ಐತೆ ಅಂತ ಹೇಳ್ತಿದ್ದೆ. ಇಲ್ಲಡ್ರಮ್ಮ, ಸುಮ್ಮನೆ ಎಕ್ಸ್ಟ್ರಾ ಮಾತಬೇಡ. ನೀವು ಕಟ್ತಿರೋ ಇಲ್ಲವ ಹೇಳ್ರಿ. ಸುಮ್ಮನೆ ಹಂಗೆಲ್ಲ ಮಾತಾಡಬೇಡಿ. ಸುಮ್ಮನೆ ತಲೆರಟೆ ಮಾತೆಲ್ಲ ಬೇಡ ನನ್ನ ಹತ್ರ. ತಲೆರಟೆ ಮಾತಾಡಬೇಡಿ. ಅಲ್ಲ ನಾನೇನು ತಲೆರಟೆ ಮಾತಾಡ್ತಿಲ್ಲ. ಇವಾಗ ನೀವು ಸಂಘದಾಗೆ ದುಡ್ಡು ಕಟ್ಟಿಸ್ಕೊಂತೀರ, ಬಂದು ಮನ್ಗಳ ತಕ್ಕೆ ಕಟ್ಟಿಸ್ಕೊಂಡು ಹೋಗ್ಬೇಕು. ಏನು ನೀವು ಹೇಳಿರೋ ಜಾಗದಕ್ಕೆ ಬಂದು ಸಾರು ಕಲ್ತ್ಕೋಬೇಕು, ಸಾರು ಇರಬೇಕು, ಸಾರು ಸೈನು ಹಾಕಬೇಕು. ಏನು ಹಂಗೆ ಒಂದು 50 ಎಕರೆ ಹೊಲ ಮಾಡ್ಸೋರು ಸೈನ್ ಹಾಕ್ಸ್ಯಮಕ್ಕಿಲ್ಲ, ಆ ಪಟ್ಟಿ ಸೈನ್ ಹಾಕ್ಸ್ಕೊಂತೀರ? ಇಲ್ಲಪ್ಪ, ನಾವು ನಮ್ಮಂತಕ್ಕೆ ಬಂದು ಕಟ್ಟಿಸ್ಕೊಂಡು ಹೋಗಿ ನಾನು ಬಂದಲ್ಲಿ ಕಟ್ಟೋಕ್ಕಾಗಲ್ಲ. ನಾನೀಗ ಬಡ್ಡಿ ದುಡ್ಡು ನಾವು ಬಡ್ಡಿನೂ ಕೊಡ್ತೀವಿ, ತಿರ್ಗಿ ನಮ್ಮ ತಗೆ ಬಡ್ಡಿನೂ ಹಾಕ್ಸ್ಕೊಂತೀರ. ಅದು ಯೋಸ್ತಿನ ಕಟ್ಟಿರೋ ಸಂಘದ ದುಡ್ಡು ಮುಗಿಯಲ್ಲ. ಆಟಂಗೆ ಕಟ್ಟಿರೋ ನೀವು ಯಾಕೆ ಹಿಂಗೆ ಮಾಡ್ತೀರಾ? ನಾವು ಇಲ್ಲೇ ಮಂತಾಗೆ ಕಟ್ತೀನಿ ಹೇಳು, ಮಂತಕ್ಕೆ ಬಂದು ಕಟ್ಟಿಸ್ಕೊಂಡು ಹೋಗ್ರಿ. ಇಲ್ಲ ನೋಡ್ರಮ್ಮ, ಮನೆ ತಕ್ಕೆಲ್ಲ ಬಂದು ನಾನೇನು ದುಡ್ಡು ಕೊಟ್ಟಿಲ್ಲ. ಒಂದೇ ಹತ್ರ ಸೈನ್ ಮಾಡಿಸ್ಕೊಂಡಿರೋದು, ಒಂದೇ ಹತ್ರ ನೀವು ದುಡ್ಡು ತೊಗೊಂಡಿರೋದು ನಿಮ್ಮ ಅಕೌಂಟಿಗೆ ಬಂದೈತೆ. ನಾವೇನು ಅಲ್ಪ ಸ್ವಲ್ಪ ಹಾಕಿಲ್ಲ. ಒಂದೇ ಸತಿ 1 ಲಕ್ಷನೂ ನಿಮ್ಮ ಅಕೌಂಟಿಗೆ ಡ್ರಾ ಆಗೈತೆ ದುಡ್ಡು. ಸುಮ್ಮನೆ ಎಕ್ಸ್ಟ್ರಾ ಮಾತಬೇಡ, ಇಲ್ಲಾಂದರೆ ಕಂಪ್ಲೇಂಟ್ ಮಾಡ್ತೀನಿ ನೋಡಿ. ಅಲ್ಲ ನಿಮ್ದೊಳ್ಳೆ ಸೇನಕ್ಕಾಯ್ತಪ್ಪ. ನಾವು ನಿಮ್ಮ ಮುಂದಕ್ಕೆ ಬಂದು ಕಟ್ಟಬೇಕು ಸಂಘದ ದುಡ್ಡ. ಬಿಡಪ್ಪ, ಏನು ಪುಕ್ಸಟೆ ಬಡ್ಡಿ ಹಾಕಲ್ಲ, ಪುಕ್ಸಟೆ ಕೊಡ್ತಾರೆ ಎಂಬುದಾದರೆ ಬೇಕಾದ್ರೆ ಬಂದು ಕಟ್ಟಾನ. ನೀವು ಬಡ್ಡಿ ಓಟನ್ ಬಡ್ಡಿ ಹಾಕ್ತೀರಾ. ಮುನ್ಸರಿಗಿನ್ನ ಜಾಸ್ತಿ ಬಡ್ಡಿನೇ ಹಾಕ್ತೀರಾ. ಯಾತಗೊಂದು 50,000 ಇಸ್ಕೊಂಡ್ರು ಪರವಾಗಿಲ್ಲ, ಮುನ್ಸರಿಗಿನ್ನ ಜಾಸ್ತಿ ಬಡ್ಡಿ ಹಾಕ್ತೀರಾ ನೀವು. ಇಲ್ಲ ತಮ್ಮ ತೊಂದರೆ ತಪ್ಪಾಯ್ತರ ಈಗ ತಾಂಡವಳು. ನೀನು ಹಿಂಗೆ ಮಾತಾಡಬಾರ್ದು ಕಣೆ. ಅವ್ರು ಬಂದು ಕೇಳ್ತಾ ಇದ್ದಾರೆ ತಾನೇ, ಹೇಳು ಕಟ್ಟಿ ಕ್ಲಿಯರ್ ಮಾಡ್ತೀನಿ ಇಲ್ಲಾಂದ್ರೆ ಕಟ್ತೀನಿ ಅಂತ ಹೇಳಿ. ನಿನ್ನೊಳೆ ವಾರ ಸಮಾಸ, ನಮ್ದೊಳೆ ಸಮಾಸ ತಮ್ಮ ನೋಡಿ ನಾವೇನು ಸುಮ್ಮನಿರಲ್ಲ ನೋಡಿ, ಹೇಳಿರ್ತೀವಿ. ಹೆಂಗಸ್ರೆಲ್ಲ ಕಲ್ತ್ಕೊಂಡು ನಾವು ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ತೀವಿ. ಆಫೀಸ್ನವ್ರು ಅಷ್ಟೇ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಕರೆಸ್ತಾರೆ. ಅಲ್ಲ ನಾನು ಕೇಳೋದ್ರಾಗೇನು ತಪ್ಪಿಲ್ವಲ್ಲ. ನಮ್ಮ ಮನ್ಗಳ ಬಂದು ಕಟ್ಟಿಸ್ಕೊಂಡು ಹೋದ್ರೆ ಅದು ಸಂಘ ಅಪ್ಪ. ಸರ್ ಅಂತ ಕಲ್ತ್ಕೋಬೇಕಂದ್ರೆ ಆಗಲ್ಲ ನಮಗೆ, ಅದಕ್ಕಾಗಿನ. ಇಲ್ಲಡಮ್ಮ, ನೀನು ಕಟ್ಟೋದಾದರೆ ಬಂದು ಕಟ್ಟಿ ಕ್ಲಿಯರ್ ಮಾಡಿರಿ. ಸರಿ, ನಾನು ನೀವು ಕಟ್ಟಲ್ವಾ? ಬೇಡ. ಸರಿ ನಡೀರಮ್ಮ, ಸುಮ್ಮನೆ ನಡೀರಿ. ಸುಮ್ಮನೆ ಯಾಕೆ ಇವ್ರ ಹತ್ರ ಎಕ್ಸ್ಟ್ರಾ ಮಾತಾಡಬಾರ್ದು. ಕಟ್ಟಂಗಿದ್ರೆ ಅಲ್ಲಿ ಬಂದು ಕರೆಕ್ಟಾಗಿ ಎಲ್ಲ ಹೆಂಗೆ ಕೂತ್ಕೊಂಡಿರ್ತಾರೆ ಅಲ್ಲಿ ಬಂದು ವಾರದ ಸಭೆ ಕಲಿಬೇಕು, ಅಲ್ಲಿ ಸೈನ್ ಹಾಕಬೇಕು, ಅಲ್ಲಿ ಕಟ್ಟಬೇಕು. ಬಂದು ಕಟ್ಟಂಗಿದ್ರೆ ಅಲ್ಲಿ ಕಟ್ಟಿರಿ. ಇಲ್ಲಾಂದರೆ ನಮ್ಮ ಮುಂದಕ್ಕೆ ಏನು ಮಾಡಬೇಕು ನನಗೆ ಗೊತ್ತೈತಿ. ನೀವು
ಪೊಲೀಸ್ ಏನಕ್ಕೆ ಎದುರಿಸ್ತಾನಪ್ಪ. ಇವ್ರನ್ನೇ ಹಂಗೇನೆ ಸಾರು ಸಾರು ಅಂತ ಮೆರೆಸ್ತಾರೆ. ಯಾ ಸಾರ ಇವರು ಯಾಕೆಲ್ಲ ತಮ್ಮ ಯಾಕೆ ಸಾರು ಬಂದಿದ್ರು, ನಂಗೂ ದುಡ್ಡು ಅಲ್ಲಿಗೆ ಬಂದು ಕಟ್ಟಬೇಕಂತ, ಅದಕ್ಕೆ ಕಟ್ಟಲ್ಲ ಇಲ್ಲಿಗೆ ಬಂದು ಕಟ್ಟಿಸ್ಕೊಂಡು ಹೋಗ್ರಿ ಅಂತ ಹೇಳಿದ್ದೀನಿ. ಅಕ್ಕ ₹1 ಬಡ್ಡಿ ಬಿಡಲ್ಲ ಕಂಡ್ರದಕ್ಕಯ್ಯ, ಎಲ್ಲ ಬಡ್ಡಿ ಹಾಕ್ತಾರೆ. ₹1 ಒಂದು ಪೈಸೆನೂ ಬಿಡಲ್ಲ ಅವರು. ಎಲ್ಲ ಬಡ್ಡಿ ಇಸ್ಕೊಂತಾರೆ. ಎಲ್ಲ ಬಡ್ಡಿ ತಗೊಂಡು ಬಂದು ಅವರು ಹೇಳಿತಕ್ಕೇನೆ ಹೋಗ್ಬೇಕು. ಬರಲ್ಲ, ಹೇಳೋದಾದ್ರೂ ಬರಲ್ಲ. ಎಲ್ಲಿದ್ದೀನಮ್ಮ, ಬರ್ತಾ ಇದ್ದೀನಮ್ಮ ಅಂತಾರೆ. ಯಾರನ್ನ ಫೋನ್ ಮಾಡಲಿ ಹೆಂಗಸ್ರು, 1 ಗಂಟೆ ಆದರೂ ಬರಲ್ಲ, ಕಾತ್ಕೊಂಡು ಕೂತ್ಕೊಂಡು. ಏನಂಗೇನೆ ನಾನೊಂದು ಹೋದ್ವಾರ ಹತ್ಲಾರ ಹೋಗಿ ಹೋಗು 7 ತಕ್ಕ ಕಾತ್ಕೊಂಡು ಕೂತ್ಕೊಂಡು ಬರಲ್ಲ. ಅದಕ್ಕೆ ಬಂದು ಮನ್ಗಳು ತಕ್ಕೇನೆ ಅವ್ರು ನಮ್ಮನ್ನ ಕಾದ್ರೆ ಗೊತ್ತಾಗುತ್ತೆ. ನಾವು ಅವ್ರು ನನಗೆ ಕಾತ್ಕೊಂಡು ಕೂತ್ಕೋಬೇಕು. ಅಲ್ಲಿ ಇವರು ಶಿವಮರ್ಮಂತಕ್ಕೆ ಸ್ಯಾಪೆ ಹಾಸ್ಕೊಂಡು ದೊಡ್ಡದೊಂದು ಸ್ಯಾಪೆ ಹಾಸ್ತಾರೆ, ಬರ್ತಾನೆ ಅಂತ ಹೇಳಿ ದೊಡ್ಡದೊಂದು ಸ್ಯಾಪೆ ಹಾಸಿ ಸುತ್ತೂರ ಹೊಸಾರು ಕೂತ್ಕೊಂಡಿರ್ತಾರೆ. ಎಲ್ಲ ಬುಕ್ ಎಲ್ಲ ರೆಡಿ ಮಾಡಿ ಇಕ್ಕೊಂಡು ಎಲ್ಲನ ದುಡ್ಡೆಲ್ಲ ಮುಂದೆ ಇಕ್ಕೊಂಡು ಕೂತ್ಕೊಂಡಿರ್ತಾರೆ. ಈ ಊರಾಗ ಇದ್ದೀನಮ್ಮ, ಆ ಊರಾಗ ಇದ್ನಿ, ಈ ಊರಾಗ ಇದ್ನಿ ಅಂತ. ಸಾ ಬಂದ್ರೆ ಅಂತ ಫೋನ್ ಮಾಡ್ತಾರೆ ಇವರು. ಅದಕ್ಕೆ ಮತ್ತೆ ಯಾರನ್ನೊಬ್ರು ಹೋಗ್ಲಿಲ್ಲ ಅಂದರೆ ಸುಮ್ಮನೆ ಉಳ್ಳಿಗೆ ಬರ್ತಾರೆ ಮನೆ ತಕ್ಕವರೆಲ್ಲ. ಅಲ್ಲ ನೋಡು ಎಷ್ಟು ಇದು ಮಾಡ್ತಾರೆ ಸಂಘ, ನಾವು ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳಿ ಪುಕ್ಸಿಟೆ ಕೊಡ್ತಾರೆ, ನಾವೇನು ಕೊಟ್ಟಲ್ವಿ. ಎಲ್ಲರೂ ಹಂಗೆ ಕಣಿಲ್ಲ ಅಂತಮ್ಮ, ಎಲ್ಲರೂ ಹಂಗೇನೆ ವಾರನ ಹೋಗಿ ಕಟ್ಟಬೇಕು. ಅವ್ರು ಅದು ಹೆಂಗೆ ಹುಡಿಕೊಂಬತ್ತಾರೆ. ಈಗ ನಮಗೆ ಸಮಯಕ್ಕೆ ಸರಿಯಾಗಿ ತಂದ್ರೆ ತಪ್ಪತ್ರ ಈಗ ಸಂಘಗಳಿರೋದಕ್ಕೆ ಹಂಗೆ ನಿನಗೆ ಅವಾಗ ₹1,00,000 ದುಡ್ಡು ಬೇಕಾಯಿತು ತಗೊಂಡೆ. ಇವಾಗ ಯಾರು ಕೊಡೋರು ಹೇಳಿ ನಿನಗೆ ಅವಾಗ? ಅಯ್ಯೋ ಕೊಡಾರಮ್ಮ, ಏನು ಮಾಡ್ತೀಯ, ನನಗೆ ಇಲ್ಲಡು ರುದ್ರಕಾಯಿನೇ ಕೊಡೋದು. ನಾನು ಅಕ್ಕನ ಕೇಳಲಿಲ್ಲ, ಹೋಗತ್ತ ನನಗೆ ಅವಕ್ಕೆ ಕೊಡುತ್ತೆ ಮತ್ತು ಗೊತ್ತಿತ್ತು ಸಂಘ ತಾಂತಿರ್ಲಿಲ್ಲ. ಅದನ್ನ ಕಟ್ ಕ್ಲಿಯರ್ ಮಾಡೋಣ ಅಂದ್ರೆ ಬಿಡತ್ತೆ, ವಾರ ಇಟ್ಟಿಟ್ಟು ಕಟ್ಟಾನ. ಇನ್ನೇನು ಒಟ್ಟು ಕಟ್ ಕ್ಲಿಯರ್ ಮಾಡೋಣ ಅಂತಲೂ ಐದಿನ ನಾನು ಹೆಂಗ ನೋಡಿ ಕಟ್ ಕ್ಲಿಯರ್ ಮಾಡ್ತೀನಿ ಅದಿಲ್ಲ ನೋಡಿ. ಕಟ್ಬತ್ ನಮ್ಮ ಹೆಂಗೆ ಬೈಕೊಂಡು ಹೋದ. ಹಂಗೇನು ಏನು ಮಾಡೋಣ, ಒಳ್ಳೆ ಹೇಳೋತ್ತಾದ್ರೂ ಬರೋಲ್ಲ, ಅದಕ್ಕೆ ಅರ್ಧ ಸಿಟ್ಟು ಬರುತ್ತೆ. ಹೋಗೋರು ಕಂಪ್ಲೇಂಟ್ ಕೊಟ್ಟರೆ ಆಮೇಲೆ ಯಾಕೆ ಬೇಕು? ಅದೇ ನಾನು ಕೇಳೋದು ಸರಿಯಾಗೈತೆ ಅಲ್ವೇ ಹೇಳ್ರಿ ಅದಕ್ಕೆ. ನಾನೇನು ಕೇಳಿದ್ದೀನಿ, ಇವಾಗ ಅವ್ರು ಬಂದು ಒಂದಿಟ್ಟು ಮನೆ ತಕ್ಕೆ ಬಂದು ಕಟ್ಟಿಸ್ಕೊಂಡು ಹೋದ್ರಾತು. ನಾವು ಅವ್ರನ್ನ ಕಾತ್ಕೊಂಡು ಕೂಕೋಬೇಕಂದ್ರೆ ಹೆಂಗಾಗುತ್ತೆ? ಅದೇ ಟೈಮಿಂಗ್ಸಿಗೆ ಅವ್ರು ಕರೆಕ್ಟಾಗಿ ಬರಬೇಕಪ್ಪ. ಟೈಮಿಂಗ್ಸಿಗೆ ಬರೋಲ್ಲ ಏನಿಲ್ಲ. ನಮ್ಮನ್ನ ಹಂಗೇನೆ ದುಡ್ಡು ಕೊಟ್ಟಕ್ಕೆ ನೀವು ಬರೋಲ್ಲ ಅಂತಾರೆ. ಏನೀಗ ಒಲಡು ₹1,00,000 ಸಾಲ ತಾಂಬ್ತೀವಿ ಅಂದರೆ ಎಷ್ಟಾಗಿ ಸೈನ್ ಹಾಕಿಸ್ಕೊಂತಾರೆ. ಒಂದು 50 ಎಕರೆ ಹೊಲ ಮಾಡಿಸಿರೋ ಅಷ್ಟೊಂದು ಸೈನ್ ಹಾಕ್ಸ್ಕೊಂಬಲ್ಲ, ನಮ್ಮದು 50 ಸೈನ್ ಹಾಕ್ಸ್ಕೊಂತಾರೆ. ಮತ್ತು ಓಟು ಕೊಡ್ತಿಲ್ದಾರ ಇರ್ತಾರೆ, ಓಟು ಆತಾಗಿತ್ತಾಗ ಹೋಗೋರು ಇರ್ತಾರೆ. ಅದಕ್ಕೆ ಅವರೆಲ್ಲ ಪ್ರೂಫ್ ಬೇಕಲ್ಲ, ಎಲ್ಲ ಅವ್ರ ಪಾಪ ದುಡ್ಡು ಕೊಡೋ ಮಾತೈತೆ ಅದಕ್ಕೆ ಆಗಿನ ಎಲ್ಲ ಸೈನ್ ಹಾಕ್ಸ್ಕೊಂತಾರೆ. ಮತ್ತು ಸೈನ್ ಇಲ್ದಲೆ ಎಲ್ಲೂ ಇವಾಗ ಸೈನ್ ಇಲ್ದಲೆ ದುಡ್ಡು ಕೊಡಲ್ಲ. ನೀನು ಸೈನ್ ಹಾಕ್ಸ್ಕೊಂಬಂಗೆ ದುಡ್ಡು ಕೊಡ್ಬೇಕಂದ್ರೆ ಅದು ಹೆಂಗೆ ಆಗುತ್ತಲ್ಲ ತಮ್ಮ? ನೋಡ್ರಿ ಇದು ಹೆಂಗೆ ಸಂಘದಾಗ ದುಡ್ಡು ತಂಡಿರಲ್ಲ ಅಂತಮ್ಮ, ಸಾರೇ ಬರ್ಬೇಕಂತ ಮನೆ ಮುಂದೆ ಕಟ್ಟಿಸ್ಕೊಂಬಕ್ಕಿ. ಅಯ್ಯೋ ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ. ಅದು ಹೆಂಗೆ ಬರ್ತಾರ ಅವರು ಅದು ಹೆಂಗೆ ಬರ್ತಾರೆ ಹೇಳು? ಬರಲ್ಲ. ಏನು ಹಂಗೇನೆ ಬಂದು ಕಟ್ಟಿಸ್ಕೊಂಬೇಳು ಮನೆ ಮುಂದಕ್ಕೆ ಬರಲೇಳು ಅಂತಾಳ ತಮ್ಮ. ಅವ್ರು ಅದು ಹೆಂಗೆ ಬರ್ತಾರೆ ಹೇಳು? ಪಾಪ ಅವ್ರು ದುಡ್ಡು ಕೊಟ್ಟಿರೋರು ಏನು ಸೊಯ್ ನ್ಯೂಸೊಂದು ಹಾಕ್ಸ್ಕೊಂತಾರೆ. ಇವಳದೇ ಒಂದು ಕಾತ್ಯಪ್ಪ ಅಂತಾಳು, ಸಂಘದ ದುಡ್ಡು ತಾಬಾರ್ದು. ತಾಂಡು ಏನು ಜೋರು ಮಾಡ್ತಾಳೆ. ಅವ್ರ ಪಾಪ ಹೆಂಗಸ್ರೆಲ್ಲ ಕಾತ್ಕೊಂಡು ಕೂಕೋಬೇಕು ಇವಳನ್ನ ಹಬ್ಬಳನ್ನ. ಒಬ್ರಿಲ್ಲ ಅಂದ್ರೂ ಅಲ್ಲಿ ಬಿಡಲ್ಲ ಮುಂದಕ್ಕೆ. ಇದೆಲ್ಲ ಕೊಟ್ಟೋಗ್ರಿ ಎಲ್ಲರೂ ಬರತ್ತಕ್ಕ ಅಂತೇಳಿ ಅವ್ರು ಬಿಡಲ್ಲ. ಯಾಕಂದರೆ ಅವ್ರಿಗೂ ಜವಾಬ್ದಾರಿ, ಅವರು ಕಂಪ್ನಿ ಕಡೆಯಿಂದ ಬಂದಿರ್ತಾರೆ, ಅವ್ರೇನು ಕೆಲಸ ಅದು ಮಾಡ್ತಾರೆ. ಇವಳಂತ ಮುಂದೊಂತಾರೆ. ನೋಡ್ತಾ ಇರಿ ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.